ಬಾಂಬೆ ಹೈಕೋರ್ಟ್ನ ಆ ದಿನ ನ್ಯಾಯಾಲಯ ಜನರಿಂದ ತುಂಬಿ ತುಳುಕುತ್ತಿತ್ತು. ಒಂದು ಕಡೆ ನಗರದ ಅತ್ಯಂತ ಪ್ರಸಿದ್ಧ, ಪ್ರಭಾವಿ ಮತ್ತು ಉನ್ನತ ವರ್ಗದ ವಕೀಲರು ನಿಂತಿದ್ದರು. ಮತ್ತೊಂದು ಕಡೆ ಆರೋಪಿಗಳ ಪೀಠದ ಹತ್ತಿರ ಒಬ್ಬ ಯುವ ಬ್ಯಾರಿಸ್ಟರ್ ನಿಂತಿದ್ದ. ವಿಚಾರವೇನೆಂದರೆ, ಶತಮಾನಗಳ ಹಳೆಯ ಸಂಪ್ರದಾಯಗಳಿಗೆ ಸವಾಲು ಹಾಕುವುದು. ಆ ಯುವ ಬ್ಯಾರಿಸ್ಟರ್ ತನ್ನ ವಾದವನ್ನು ಪ್ರಾರಂಭಿಸಿದಾಗ ಎದುರಿನಲ್ಲಿ ನಿಂತಿದ್ದ ಒಬ್ಬ ಅಹಂಕಾರಿ ವಕೀಲ ತುಂಬಿದ ನ್ಯಾಯಾಲಯದಲ್ಲೇ ಅವನನ್ನು ಹಾಸ್ಯ ಮಾಡುತ್ತಾ ಹೇಳಿದ, ಇವರು ಈಗ ಹೈಕೋರ್ಟ್ಗೆ ಬಂದು ನಮಗೆ ಕಾನೂನು ಕಲಿಸ್ತಾರಾ? ನ್ಯಾಯಾಲಯದಲ್ಲಿ ಕ್ಷಣಾರ್ಧದಲ್ಲಿ ನಿಶ್ಶಬ್ದ ವಾತಾವರಣ ನಿರ್ಮಾಣವಾಯಿತು. ಎಲ್ಲರ ದೃಷ್ಟಿಯೂ ಆ ಯುವಕನ ಕಡೆ ತಿರುಗಿತು. ಈ ಅವಮಾನಕ್ಕೆ ಅವನು ಏನು ಉತ್ತರ ಕೊಡುತ್ತಾನೆ? ಅವನು ಬೇರೆ ಯಾರೂ ಅಲ್ಲ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಒಬ್ಬ ಜೀನಿಯಸ್. ಆ ದಿನ ಕೋಪದಿಂದ ಪ್ರತಿಕ್ರಿಯಿಸದೆ ತನ್ನ ತರ್ಕಗಳಿಂದ ಅಂತಹ ಬಲವಾದ ಉತ್ತರ ನೀಡಿದ. ಅದನ್ನು ಭಾರತೀಯ ನ್ಯಾಯಾಂಗದ ಇತಿಹಾಸ ಎಂದಿಗೂ ಮರೆಯಲಾರದು. ಆದರೆ ಆ ಉತ್ತರ ಏನು? ಮತ್ತು ಶಾಲೆಯಲ್ಲಿ ದಾಹವಾದರೂ ನೀರನ್ನು ಮುಟ್ಟಲು ಸಹ ಅನುಮತಿ ಕೊಡದಿದ್ದ ಆ ಹುಡುಗ ದೇಶದ ದೊಡ್ಡ ದೊಡ್ಡ ವಕೀಲರ ಮುಂದೆ ಎದೆ ತಟ್ಟಿಕೊಂಡು ಹೇಗೆ ನಿಂತ? ಈ ಕಥೆಯ ಆರಂಭ 14 ಏಪ್ರಿಲ್ 1891ರಂದು ಮಧ್ಯಪ್ರದೇಶದ ಮಹೂ ಕ್ಯಾಂಪಿನಲ್ಲಿ ಆಗುತ್ತದೆ. ಸೂಬೇದಾರ್ ರಾಮ್ಜಿ ಸಕ್ಪಾಲ್ ಅವರ ಮನೆಯಲ್ಲಿ ಒಂದು ಮಗು ಹುಟ್ಟಿತು. ಅವನಿಗೆ ಭೀಮ್ರಾವ್ ಎಂದು ಹೆಸರುವಿಡಲಾಯಿತು. ಬಾಲ್ಯದಿಂದಲೇ ಈ ಮಗುವಿನ ಬುದ್ಧಿ ಸಾಮಾನ್ಯ ಮಕ್ಕಳಿಗಿಂತ ತುಂಬಾ ತೀಕ್ಷ್ಣವಾಗಿತ್ತು. ಅವನು ಪ್ರಶ್ನೆಗಳ ಉತ್ತರ ಹುಡುಕುತ್ತಿದ್ದ, ಆದರೆ ಸಮಾಜ ಅವನಿಗೆ ನೀಡಿದ್ದು ಅವಮಾನ ಮಾತ್ರ. ಭೀಮ್ರಾವ್ ಸ್ವಲ್ಪ ದೊಡ್ಡವನಾದಾಗ ಸತಾರಾದ ಶಾಲೆಗೆ ಕಳುಹಿಸಲಾಯಿತು. ಆದರೆ ಅವನಿಗೆ ನಿಯಮಗಳು ಬೇರೆ ಮಕ್ಕಳಿಗಿಂತ ಸಂಪೂರ್ಣ ವಿಭಿನ್ನವಾಗಿದ್ದವು. ಅವನಿಗೆ ತರಗತಿಯೊಳಗೆ ಕುಳಿತುಕೊಳ್ಳಲು ಅವಕಾಶವಿರಲಿಲ್ಲ. ಬಾಡಿಲಿನ ಹೊರಗೆ ಒಂದು ಬೋರಿ ಅಥವಾ ಚಪ್ಪರದ ಮೇಲೆ ಕುಳಿತು ಓದುತ್ತಿದ್ದ ಮತ್ತು ಅದನ್ನೇ ಪ್ರತಿದಿನ ಮನೆಗೆ ತಂದುಕೊಂಡು ಹೋಗಬೇಕಾಗಿತ್ತು. ಬೇಸಿಗೆ ದಿನಗಳು. ಚಿಕ್ಕ ಭೀಮ್ರಾವ್ಗೆ ತುಂಬಾ ದಾಹವಾಗುತ್ತಿತ್ತು. ಆದರೆ ಶಾಲೆಯ ನಿಯಮ, ಅವನು ನೀರಿನ ಮಡಕೆಯನ್ನು ಮುಟ್ಟಬಾರದು. ಪಿಯಾನ್ ಬಂದು ದೂರದಿಂದ ನೀರನ್ನು ಅವನ ಕೈಗೆ ಸುರಿಸುತ್ತಿದ್ದ. ಆಗ ಮಾತ್ರ ಅವನು ದಾಹ ತೀರಿಸಿಕೊಳ್ಳುತ್ತಿದ್ದ. ಡಾಕ್ಟರ್ ಅಂಬೇಡ್ಕರ್ ಅವರು ತಮ್ಮ ಆತ್ಮಕಥೆ ವೇಟಿಂಗ್ ಫಾರ್ ಅ ವೀಸಾ ದಲ್ಲಿ ಬರೆದಿದ್ದಾರೆ, ನೋ ಪಿಯಾನ್ ನೋ ವಾಟರ್. ಒಮ್ಮೆ ಒಂದು ಎತ್ತುಬಂಡಿಯ ಚಾಲಕ ಅವರಿಗೆ ಅವರು ಅಸ್ಪೃಶ್ಯರು ಎಂದು ತಿಳಿದ ಕ್ಷಣ ಅವರನ್ನು ಬಂಡೆಯಿಂದ ಕೆಳಗೆ ತಳ್ಳಿಬಿಟ್ಟನು. ಯೋಚಿಸಿ ನೋಡಿ, ಮಾನವನೆಂದು ಗೌರವವೂ ಸಿಗದ ಆ ಮಗುವಿನ ಮನಸ್ಸಿನಲ್ಲಿ ಆ ಸಮಯದಲ್ಲಿ ಏನಾಗಿರಬಹುದು? ಈ ರೀತಿಯ ಅನೇಕ ಅವಮಾನಗಳು ಸಾಮಾನ್ಯ ವ್ಯಕ್ತಿಯನ್ನು ಸಂಪೂರ್ಣವಾಗಿ ಒಡೆದು ಹಾಕುತ್ತವೆ. ಆದರೆ ಭೀಮ್ರಾವ್ ಸಾಮಾನ್ಯನಲ್ಲ. ಅವನು ಅರ್ಥ ಮಾಡಿಕೊಂಡ, ಈ ಸಂಕೊಲೆ ಒಡೆಯಲು ಒಂದು ಮಾತ್ರ ಆಯುಧ ಇದೆ, ಅದು ಶಿಕ್ಷಣ. ಎಲ್ಫಿನ್ಸ್ಟನ್ ಹೈಸ್ಕೂಲ್ನಲ್ಲಿ ಅವನು ತನ್ನ ಪ್ರತಿಭೆಯನ್ನು ಎಷ್ಟು ದೃಢವಾಗಿ ತೋರಿಸಿದನು ಎಂದರೆ ಅವರ ಗುರುಗಳಾದ ಕೆಲುಸ್ಕರ್ ಕೂಡ ಆಶ್ಚರ್ಯಪಟ್ಟರು. ಬಡೋದಾದ ಮಹಾರಾಜ ಸಾಯಾಜಿರಾವ್ ಗಾಯಕ್ವಾಡ್ ಅವರು ಅವರ ಪ್ರತಿಭೆಯನ್ನು ನೋಡಿ ವಿದ್ಯಾವ್ಯುತ್ತಿ ನೀಡಿ ಅಮೆರಿಕಾದ ಕೊಲಂಬಿಯಾ ವಿಶ್ವವಿದ್ಯಾಲಯಕ್ಕೆ ಕಳುಹಿಸಿದರು. ಅಮೆರಿಕಾದ ಆ ಪ್ರಯಾಣ ಭೀಮ್ರಾವ್ಗೆ ಒಂದು ಪುನರ್ಜನ್ಮದಂತಿತ್ತು. ಅಲ್ಲಿ ಅವನು ಅಸ್ಪೃಶ್ಯನಲ್ಲ, ಬದಲಿಗೆ ಒಬ್ಬ ಪ್ರತಿಭಾವಂತ ವಿದ್ಯಾರ್ಥಿ. ಗ್ರಂಥಾಲಯ ತೆರೆಯುವ ಮುಂಚೆ ಹೋಗಿ ಮುಚ್ಚುವವರೆಗೂ ಓದುತ್ತಿದ್ದ. ಅರ್ಥಶಾಸ್ತ್ರ, ಕಾನೂನು, ಇತಿಹಾಸ, ರಾಜಕೀಯ ಪ್ರತಿಯೊಂದು ವಿಷಯವನ್ನು ಅವನು ತೀವ್ರ ಆಸಕ್ತಿಯಿಂದ ಅಧ್ಯಯನ ಮಾಡುತ್ತಿದ್ದ. ಕೊಲಂಬಿಯಾದ ನಂತರ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಿಂದ ಡಬಲ್ ಡಾಕ್ಟರೇಟ್ ಪೂರ್ಣಗೊಳಿಸಿದರು. ವಿಶ್ವದ ಉತ್ತಮ ವಿಶ್ವವಿದ್ಯಾಲಯಗಳಿಂದ ಪದವಿಗಳನ್ನು ಪಡೆದು ಭಾರತಕ್ಕೆ ಮರಳಿದಾಗ ಈಗ ಸಮಾಜದ ದೃಷ್ಟಿಕೋನ ಬದಲಾಗಬಹುದು ಎಂದು ಭಾವಿಸಿದರು. ಆದರೆ ಸಮಾಜದ ಮನೋಭಾವ ಬದಲಾಗಲಿಲ್ಲ. ಬಡೋದಾದಲ್ಲಿ ಸೈನಿಕ ಕಾರ್ಯದರ್ಶಿಯಾಗಿ ನೇಮಕವಾದರೂ ಕಚೇರಿಯ ಪಿಯಾನ್ಗಳು ಫೈಲ್ಗಳನ್ನು ದೂರದಿಂದ ಎಸೆದುಕೊಡುತ್ತಿದ್ದರು. ಇಡೀ ನಗರದಲ್ಲಿ ಯಾರೂ ಮನೆ ಬಾಡಿಗೆಗೆ ಕೊಡಲಿಲ್ಲ. ಕೊನೆಗೆ ಪಾರ್ಸಿ ಸರಾಯಿಯಲ್ಲಿ ಹೆಸರು ಬದಲಿಸಿ ಉಳಿದರು. ಜಾತಿ ತಿಳಿದ ಕ್ಷಣ ಜನರು ಲಾಠಿಗಳೊಂದಿಗೆ ಬಂದು ಅವರನ್ನು ಹೊರಗೆ ಹಾಕಿದರು. ಬಡೋದಾದ ಕಾಮಟಿಪುರ ಪಾರ್ಕ್ನಲ್ಲಿ ಕುಳಿತು ವಿಶ್ವದ ಉತ್ತಮ ಪದವಿಗಳನ್ನು ಪಡೆದ ಆ ಜೀನಿಯಸ್ ಗಂಟೆಗಳ ಕಾಲ ಅಳಿದರು. ಆದರೆ ಆ ದಿನ ಬಿದ್ದ ಕಣ್ಣೀರು ಒಂದು ಕ್ರಾಂತಿಯ ಬೀಜ ಬಿತ್ತಿತು. ಡಾಕ್ಟರ್ ಅಂಬೇಡ್ಕರ್ ಅವರು ಮುಂಬೈಗೆ ಮರಳಿ ತಮ್ಮ ವಕಾಲತ್ತು ಪ್ರಾರಂಭಿಸಿದರು. ಆರಂಭದಲ್ಲಿ ಯಾರೂ ಅವರಿಗೆ ಕೇಸ್ ಕೊಡಲಿಲ್ಲ. ಉನ್ನತ ಜಾತಿಯ ವಕೀಲರು ಅವರನ್ನು ನೋಡಿ ನಗುತ್ತಿದ್ದರು. ಆದರೆ ಅವರು ಶಾಂತವಾಗಿ ತಮ್ಮ ಕೌಶಲ್ಯವನ್ನು ತೀಕ್ಷ್ಣಗೊಳಿಸುತ್ತಿದ್ದರು ಮತ್ತು ಸರಿಯಾದ ಸಮಯಕ್ಕಾಗಿ ಕಾಯುತ್ತಿದ್ದರು. ಆ ಸಮಯ ಬಂತು, ಮಹದ್ ಸತ್ಯಾಗ್ರಹದ ರೂಪದಲ್ಲಿ. 20 ಮಾರ್ಚ್ 1927ರಂದು ಸಾವಿರಾರು ಜನರೊಂದಿಗೆ ಚೌದಾರ್ ತಾಳಬ್ದ ನೀರನ್ನು ಕುಡಿದು ಸಾವಿರಾರು ವರ್ಷಗಳ ಅಮಾನುಷ್ಯ ಪರಂಪರೆಯನ್ನು ಒಡೆದರು. ಇದರಿಂದ ದೇಶಾದ್ಯಂತ ಸಂಚಲನ ಉಂಟಾಯಿತು. ನಂತರ ಸಂಪ್ರದಾಯಿಕರು ಕೋರ್ಟ್ಗೆ ಹೋದರು. ಅವರ ವಾದ, ಈ ತಾಳಾಬ್ ಖಾಸಗಿ ಆಸ್ತಿ, ಅಸ್ಪೃಶ್ಯರಿಗೆ ನೀರು ಕುಡಿಯುವ ಹಕ್ಕಿಲ್ಲ. ವಿಚಾರಣೆ ಕೋರ್ಟ್ಗೆ ತಲುಪಿತು. ಮತ್ತೆ ಅದೇ ವಕೀಲರು, ಮತ್ತೆ ಅದೇ ಅಹಂಕಾರ. ಅವರು ಧಾರ್ಮಿಕ ಸಂಪ್ರದಾಯಗಳನ್ನು ಮುರಿಯಲು ಸಾಧ್ಯವಿಲ್ಲ ಎಂದು ಬಲವಾಗಿ ವಾದಿಸಿದರು. ಒಬ್ಬ ವಕೀಲ ವ್ಯಂಗ್ಯವಾಗಿ ಹೇಳಿದ, ಶತಮಾನಗಳ ನಿಯಮ ಪುಸ್ತಕ ಓದಿ ಬದಲಾಯಿಸಲಾಗುವುದಿಲ್ಲ. ಆದರೆ ಈಗ ಸರದಿ ಡಾಕ್ಟರ್ ಅಂಬೇಡ್ಕರ್ ಅವರದ್ದು. ಅವರು ಯಾವುದೇ ಭಾವನಾತ್ಮಕ ಭಾಷಣ ಮಾಡಿಲ್ಲ, ಕೋಪ ತೋರಿಸಿಲ್ಲ,
ತಪ್ಪಿಸಿಲ್ಲ. ಒಬ್ಬ ಜೀನಿಯಸ್ನಂತೆ ತಮ್ಮ ದಾಖಲೆಗಳಿಂದ ಯಾರೂ ನಿರೀಕ್ಷಿಸದ ಸಾಕ್ಷಿಗಳನ್ನು ಹೊರಗೆ ತೆಗೆದರು. ಬ್ರಿಟಿಷ್ ಸರ್ಕಾರ, ಬಾಂಬೆ ಪ್ರೆಸಿಡೆನ್ಸಿ ಮತ್ತು ಮುನಿಸಿಪಾಲಿಟಿಯ ಹಳೆಯ ಕಾನೂನುಗಳು ಮತ್ತು ಐತಿಹಾಸಿಕ ದಾಖಲೆಗಳನ್ನು ಕೋರ್ಟ್ ಮುಂದೆ ಇಟ್ಟರು. ಅವರು ಸಾಬೀತು ಮಾಡಿದರು, ಈ ತಾಳಾಬ್ ಈಗಾಗಲೇ ಮುನಿಸಿಪಾಲಿಟಿಗೆ ಹಸ್ತಾಂತರಗೊಂಡಿದೆ, ಅಂದರೆ ಇದು ಸಾರ್ವಜನಿಕ ಆಸ್ತಿ. ಪಬ್ಲಿಕ್ ಪ್ರಾಪರ್ಟಿ ಬಗ್ಗೆ ಅವರ ವಿಶ್ಲೇಷಣೆ ಕೇಳಿ ನ್ಯಾಯಾಧೀಶರು ಆಶ್ಚರ್ಯಪಟ್ಟರು. ಅವರು ಹೇಳಿದರು, ಸಾರ್ವಜನಿಕ ಆಸ್ತಿಯ ಮೇಲೆ ಪ್ರತಿಯೊಬ್ಬರಿಗೂ ಸಮಾನ ಹಕ್ಕಿದೆ, ಜಾತಿ ಯಾವುದೇ ಆಗಿರಲಿ. ಅವರ ತರ್ಕಗಳ ಮುಂದೆ ವಿರೋಧಿ ವಕೀಲರ ಎಲ್ಲಾ ವಾದಗಳು ಕುಸಿದವು. ನಿನ್ನೆವರೆಗೂ ಹಾಸ್ಯ ಮಾಡುತ್ತಿದ್ದವರು ಆ ದಿನ ಮಾತೇ ಬರಲಿಲ್ಲ. ದೀರ್ಘಕಾಲದ ಹೋರಾಟದ ನಂತರ 17 ಮಾರ್ಚ್ 1937ರಂದು ಬಾಂಬೆ ಹೈಕೋರ್ಟ್ ಐತಿಹಾಸಿಕ ತೀರ್ಪು ನೀಡಿತು. ಚೌದಾರ್ ತಾಳಾಬ್ ಸಾರ್ವಜನಿಕ ಆಸ್ತಿ. ಇದು ಕೇವಲ ಕೇಸ್ ಗೆಲ್ಲುವಲ್ಲ, ಶತಮಾನಗಳ ಅಂಧಕಾರದ ಮೇಲೆ ಜ್ಞಾನದಿಂದ ಜಯ. ಆ ದಿನ ಹೈಕೋರ್ಟ್ ಒಪ್ಪಿಕೊಂಡಿತು. ಅವರು ಹಾಸ್ಯ ಮಾಡುತ್ತಿದ್ದ ವ್ಯಕ್ತಿಯೇ ದೇಶದ ಭವಿಷ್ಯದ ಕಾನೂನು ಬರೆಯುವ ವ್ಯಕ್ತಿ. ಡಾಕ್ಟರ್ BR ಅಂಬೇಡ್ಕರ್ ಸಾಬೀತು ಮಾಡಿದರು, ನೀವು ಎಲ್ಲಿ ಹುಟ್ಟಿದೀರಿ ಎಂಬುದು ನಿಮ್ಮ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿಮ್ಮ ಶಿಕ್ಷಣ, ನಿಮ್ಮ ಹೋರಾಟ ಮತ್ತು ನಿಮ್ಮ ಬುದ್ಧಿಶಕ್ತಿ ವಿಶ್ವದ ದೊಡ್ಡ ಶಕ್ತಿಗಳನ್ನು ತಲೆಬಾಗಿಸಬಹುದು. ಬಾಲ್ಯದಲ್ಲಿ ನೀರನ್ನು ಮುಟ್ಟಲು ಅವಕಾಶ ಕೊಡದಿದ್ದ ಆ ಹುಡುಗ ತನ್ನ ಜ್ಞಾನ ಮತ್ತು ತನ್ನ ಕಲಂನಿಂದ ಕೋಟಿ ಜನರಿಗೆ ಗೌರವದ ಸಮುದ್ರವನ್ನು ತೆರೆದನು. ಈ ಕಥೆ ನಿಮಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಭೀಮ್ ಎಂದು ಬರೆಯಿರಿ. ಇನ್ನಷ್ಟು ಇತಿಹಾಸದ ಕಥೆಗಳು ಬರುತ್ತಿವೆ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ.